ನಗರಸಭೆಗೆ ನಾವೆಲ್ಲ ಈಗ ತೀರ್ಮಾನ ಮಾಡ್ತೀವಿ. ನಗರಸಭೆಗೆ ಮುತ್ತಿಗೆ ಹಾಕೋದಂತೂ ಗ್ಯಾರಂಟಿ. ಇನ್ನೊಂದು ವಾರದಲ್ಲಿ ಕುಡಿಯೋ ನೀರು ಮತ್ತು ನಗರದಲ್ಲಿ ವಿಶೇಷವಾಗಿ ಕಸದ ಸಮಸ್ಯೆ ಕುಡಿದ ಬಗೆಹರಿಸಲಿಲ್ಲ ಈ ಕಮಿಷನರ್ ಅಂತ ಹೇಳಿದ್ರೆ ಒಳಗಡೆ ರೂಮಲ್ಲಿ ಕೂಡಾಕಿ ಆಯ್ತಲ್ಲ, ಬೀಗ ಹಾಕಿ ಜೈಲ್ಗೆ ಹೋಗಕ್ಕೆ ರೆಡಿ ಇದ್ದೀವಿ. ಜೈಲ್ಗೆ ಹೋಗಕ್ಕೆ ರೆಡಿ. ಈ ಅನ್ಯಾಯನ ಇನ್ನೂ ಎಷ್ಟು ದಿವಸ ಸಹಿಸ್ಕೋತೀರಾ? ಯಾರು ಪ್ರಶ್ನೆ ಮಾಡಬೇಕು? ಆಯಿತು, ವಿರೋಧ ಪಕ್ಷವಾಗಿ ನಮಗೆ ಜವಾಬ್ದಾರಿ ಇದೆ, ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಜೊತೆಗೆ ನೀವು ಜನಸಾಮಾನ್ಯರು, ನಿಮ್ಮ ಹಕ್ಕು ಇದು, ನಿಮ್ಮೆಲ್ಲರ ಹಕ್ಕು. ಸರ್ಕಾರ ಜವಾಬ್ದಾರಿಯಿಂದ ನಡ್ಕೋಬೇಕು. ಇಲ್ಲಿ ಜವಾಬ್ದಾರಿ ತಗೊಂಡಂಥ ವ್ಯಕ್ತಿ ಅಧಿಕಾರಿಗಳಿಗೆ ಇಲ್ಲಿ ಆಗೋವಂಥ ಒಳ್ಳೆ ಕೆಲಸಗಳಿಗೆ ನೀವು ಕಾರ್ಯಕ್ರಮ, ವಿರೋಧ ಪಕ್ಷದವರು ಸ್ಕೂಲ್ ಕಟ್ಟಿಸ್ತಾರೆ, ಅದನ್ನ ಅಟೆಂಡ್ ಮಾಡಿಬಿಡ್ರಿ ಕಾರ್ಯಕ್ರಮ. ಈಗ ಬಂದು ಕೂತವ್ರೆ. ಇವತ್ತಿತ್ತು ಪ್ರಿವಿಲೇಜ್ ಕಮಿಟಿ ಸಭೆ ಇತ್ತು, DC ಇಂದ ಹಿಡಿದು ಪ್ರತಿಯೊಬ್ಬರು ಕೈ ಕಟ್ಕೊಂಡು ನಿಂತವ್ರೆ ಅಲ್ಲಿ. ಯಾಕೆ? PDOಗಳು ಕೇಳೋರಿಲ್ಲ. ಇಲ್ಲಿ EO, ಇಲ್ಲಿರ್ತಕ್ಕಂಥ ತಹಶೀಲ್ದಾರರು, ಇಲ್ಲಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಯಾರನ್ನೂ ಮಾತಾಡ್ಸೋಂಗಿಲ್ಲ. ಎಲ್ಲ ಅವರವರು ಎಲ್ಲ ಸಬೂಬ. ಇವ್ರು ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ, ಅವ್ರು ಕೇಳಿದ್ರೆ ಇವ್ರ ಮೇಲೆ ಹೇಳ್ತಾರೆ. ಅಲ್ಟಿಮೇಟ್ಲಿ ಈ ತಾಲೂಕಿನ ಅಧಿಕಾರಿಗಳನ್ನು ಸರಿಯಾದ ರೀತಿಯಲ್ಲಿ ನಡೆಸೋವಂಥ ಜವಾಬ್ದಾರಿ ಯಾರು ಒಪ್ಪಿದ್ರು ಬಿಟ್ಟರು ಈ ತಾಲೂಕಿನ ಶಾಸಕರ ಕೈನಲ್ಲಿರುತ್ತೆ. ನಗರಸಭೆ ಆದಿಯಾಗಿ, ಪಂಚಾಯಿತಿಗಳ ಆದಿಯಾಗಿ ಇವತ್ತು ಚುನಾವಣೆ ನಡೆದಿಲ್ಲ. ಗ್ರಾಮ ಪಂಚಾಯತಿ ಸದಸ್ಯರುಗಳ ಅವಧಿ ಮುಗಿದೋಯಿತು. ಅವರ ಅವಧಿ ಮುಗಿದ್ರೂ ಕೂಡ ಚುನಾವಣೆ ಆಗಿಲ್ಲ. ಈಗ ಆಡಳಿತಾಧಿಕಾರಿಗಳನ್ನು ಹಾಕಿದ್ದಾರೆ. ಆಡಳಿತಾಧಿಕಾರಿಗಳು ಏನಾದರೂ ನಮ್ಮೂರು ಚರಂಡಿ ಮೊನ್ನೆ ಇಲ್ಲಿ ಎಲ್ಲಿಯೂ ಯಾವ ಒಬ್ಬಕ್ಕೆ ಹೋಗಿದ್ದು ನಾವಿಲ್ಲಿ ಎಮ್ಮೆರಳ್ಳಿ ತಾಂಡ ಸ್ವಾಮಿ, ಊರು ತುಂಬ ಕಸ ಕೊಚ್ಚೆ ಎಲ್ಲ ಹಂಗೆ ಇದೆ. ಏನು ಹಿಂಗೆ ಯಾರು ಕ್ಲೀನ್ ಮಾಡೋರಿಲ್ಲ? PDOಗೆ ಹೇಳಿಲ್ವಾ? ಇಲ್ಲ, PDOಗೆ ಹೇಳಿದ್ರೆ ಅವ್ರ ಆಡಳಿತಾಧಿಕಾರಿ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಆದಾಗ ಚರಂಡಿಗಳು ಬಾಚಲಿಲ್ಲ ಅಂತ ಹೇಳಿದ್ರೆ ಸೊಳ್ಳೆಗಳು ಜಾಸ್ತಿ ಆಗುತ್ತೆ. ಈ ಬೇಸಿಗೆನಲ್ಲಿ ಮಲೇರಿಯಾ, ಇನ್ನೊಂದು ಮತ್ತೊಂದು, ಮಳೆಗಾಲ ಬೇರೆ ಬರ್ತಾ ಇದೆ, ರೋಗಗಳು ಬರ್ತವೆ. ಈ ಯಾವುದರ ಜವಾಬ್ದಾರಿ ಇಲ್ಲದೆ ಮೈ ಮರೆತು ಟೇಕನ್ ಫಾರ್ ಗ್ರಾಂಟೆಡ್ ನಮ್ಮ ಸಿರಾ ತಾಲೂಕಿನ ಜನರನ್ನು, ನಾನು ಆ ಕಾರಣಕ್ಕಾಗಿ ಹೇಳ್ತೇನೆ, ಈ ತಾಲೂಕಿನ ಜನರಿಗೆ ಕನಿಷ್ಠ ಮುಂದಾದರೂ ನೀವು ಆಯ್ಕೆ ಮಾಡಬೇಕಾದ್ರೆ ಯಾವುದೋ ಒಂದು ಇದಕ್ಕೆ ಕಟ್ಟುಬಿದ್ದು ಮಾಡೋಕ್ಕೆ ದಯವಿಟ್ಟು ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಯಾರು ಯೋಗ್ಯರು, ಯಾರು ಢೋಂಗಿಗಳಲ್ಲ, ಯಾರು ನಿಜವಾಗ್ಲೂ ನಿಮ್ಮ ಕೆಲಸ ಮಾಡಬಲ್ಲರು, ಯಾರ ಹಿನ್ನೆಲೆ ಚೆನ್ನಾಗಿದೆ, ಯಾರು ನಿಜಕ್ಕೂ ಜನಪರವಾದ ಕಾಳಜಿ ಇದೆ, ಯಾರು ಬರೀ ಕುಟುಂಬದ ಹೆಸರನ್ನು ಹೇಳ್ಕೊಂಡು ಬರದೆ ನಿಜವಾಗ್ಲೂ ಕೂಡ ಹೋರಾಟದ ಮನೋಭಾವದಿಂದ ಹೋರಾಡಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿತೀನಿ ಅನ್ನೋ ವ್ಯಕ್ತಿ ಮುಂದೆ ಬರ್ತಾರೆ. ದಯಮಾಡಿ ಅಂಥವ್ರನ್ನ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಸಲೀಸಾಗಿ ಸಿಗ್ತಾರೆ. ಕತ್ತಿನ ಪಟ್ಟಿ ಹಿಡಿದು ಕೇಳೋವಂಥ ಧೈರ್ಯ, ಶಕ್ತಿ ನಿಮಗೆ ಬರುತ್ತೆ. ನೀವು ಆಯ್ಕೆ ಮಾಡಿದಂಥ ವ್ಯಕ್ತಿ, ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಗಳು ಹೇಳ್ತಾರೆ, ಆಯ್ಕೆ ಮಾಡುವಂಥ ವ್ಯಕ್ತಿ ಜನಸೇವಕ ಆಗಿಬಿಟ್ರೆ ಜನ ನಾಯಕ ಆಗಬಾರ್ದು. ನಾವು ಸೇವಕರು, ಸೇವೆ ಮಾಡೋಕ್ಕೆ ಮನಸ್ಸಿದ್ರೆ ಮಾತ್ರ ಬರಬೇಕು, ಇಲ್ಲಾಂದರೆ ನಮ್ಮ ಮನೆಗಳಲ್ಲಿರಬೇಕು.